ಕರೆಕ್ಟು. ನಾ ಹೇಳಿದಾಗೆ ಅದನ್ನು ಆ ಥರ ಮಾಡಿದ್ರೆ ಪ್ರಾಜೆಕ್ಟ್ ನೀಟಾಗುತ್ತೆ. ಮಿಕ್ಕಿದ್ದೇನಿದ್ರು ನಾನು ಆಫೀಸ್ಗೆ ಬಂದು ಡಿಸ್ಕಸ್ ಮಾಡ್ತೀನಿ. ಏಜೆ ಮಾತೇ ಆಡಿಸಿಲ್ಲ. ಅದೇ ಅರ್ಜೆಂಟ್ ಫೋನ್ ಕಾಲಲ್ಲಿ ಇದ್ದಾರಲ್ಲ, ಮೋಸ್ಟ್ಲಿ ಗಮನಿಸಿರೋದಿಲ್ಲ. ನಾನು ವಿಶ್ ಮಾಡಬೇಕು ಅಂದ್ಕೊಂಡಿದ್ದೆ. ಏಜೆ ಹೋದ್ರೆ ಏನಂತೆ, ಅತ್ತೆ ಬಂದಿದ್ದಾರಲ್ಲ, ಅತ್ತೆಗೆ ವಿಶ್ ಮಾಡು. ಅರೆ ಅತ್ತೆ, ಚೆನ್ನಾಗಿದ್ದೀರಾ? ಕಂಗ್ರಾಟ್ಸ್. ಥ್ಯಾಂಕ್ ಯು. ಹಾಯ್ ಲೀಲಾ. ಏನ್ರಿ ಲೀಲಾ ಅಂತಿದ್ದೀರಾ? ಏಜೆ ಹೆಂಡತಿ ಅಂದ್ರೆ ಸರುಗತ್ತೆ. ಸರುಗತ್ತೆ ಅಂದಮೇಲೆ ನಿಮಗೂ ಅತ್ತೆ ತಾನೆ? ನಿಜ ನಿಜ. ಸಾರಿ ಅತ್ತೆ, ಕ್ಷಮಿಸ್ಬಿಡಿ. ಎಳೆಯ ತಪ್ಪನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ ಅತ್ತೆ. ನೀವೆಲ್ಲ ದೊಡ್ಡವರು, ನಾವಿನ್ನೂ ಚಿಕ್ಕವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾವು ತುಂಬ ಎತ್ತರಕ್ಕೆ ಬೆಳಿತೀವತ್ತೆ. ಆಶೀರ್ವಾದ ಮಾಡಿ. ಅಯ್ಯೋಯ್ಯೋ ಅಳಿಮಯ್ಯ, ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತೀರಾ. ದೊಡ್ಡವ್ರಂದ್ರೆ ಏನ್ ಭಯ, ಭಕ್ತಿ, ಗೌರವ. ಈ ಭಯ ಭಕ್ತಿ ಎಷ್ಟ್ ಜನಕ್ಕಿರತ್ ಬಿಡಪ್ಪ. ಹಾ ಅತ್ತೆ, ಯು ಆರ್ ರೈಟ್. ದುಷ್ಟರ ಪಾಲಿಗೆ ಲೀಲಾ ಕಚ್ಚಿ ಸಾಯಿಸೋ ಶಿವಾನಿ ಇದ್ದಾಗೆ, ಮೈ ಮುಟ್ಟೋರ್ ಪಾಲಿಗೆ ಕೈ ಕತ್ತರಿಸೋ ಸತ್ಯ ಇದ್ದ ಹಾಗೆ. ಹುಷಾರಾಗಿರು. ನಿನ್ನ ನೋಡಾದ್ರೂ ಒಂದಷ್ಟು ಜನಕ್ಕೆ ಬುದ್ಧಿ ಬರಲಿ, ನಿನಗೂ ಒಳ್ಳೆ ಬುದ್ಧಿ ಬರಲಿ. ಅರೆ ಏಜೆ ಬಂದ್ರು. ಕಂಗ್ರ್ಯಾಚುಲೇಷನ್ಸ್ ಏಜೆ. ಥ್ಯಾಂಕ್ ಯು. ಹೇಗಿದ್ದೀರಾ ಏಜೆ? ನಾನು ಚೆನ್ನಾಗಿದ್ದೀನಿ. ದೇವ್, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ಬಾ. ಇದು ನೋಡಿದ್ರೆ ಗೊತ್ತಾಗುತ್ತೆ ಇಬ್ರಿಗೂ ಒಳ್ಳೆ ಲಿಂಕ್ ಇದೆ ಅಂತ. ಸೈಡಿಗೆ ಬೇರೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಪಕ್ಕ ಇನ್ನೂ ಸ್ಕೀಮ್ ಮಾಡ್ತಿದ್ದಾರೆ. ನಾನೇನು ಮಾಡಿಬಿಡಿ ಏಜೆ, ನನ್ನದೇನು ತಪ್ಪಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಬರಬಾರ್ದಂತಾನೆ ಇದ್ದೆ. ಯಾಕೆ ಬಂದೆ? ನಿನಗೆ ನಾನು ವಾರ್ನ್ ಮಾಡಿದ್ದೆ ತಾನೆ. ಅಷ್ಟು ವಾರ್ನ್ ಮಾಡಿದ್ಮೇಲೂ ಮತ್ತೆ ನೀನು ಈ ಕಡೆ ಬಂದಿದ್ಯಾ ಅಂದರೆ ನಿನಗೆ ನನ್ನ ಮೇಲೆ ಭಯ ಕಮ್ಮಿ ಆಗಿದೆ ಅಂತ ಅರ್ಥ. ಏಜೆ ಪ್ಲೀಸ್, ನಾನು ಹೇಳೋದನ್ನು ಕೇಳಿ. ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳು. ಪವಿತ್ರ ಈ ಮನೆ ಮಗಳಿದ್ದಾಗೆ. ಅವಳಿಗೇನಾರ ಚೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ನನ್ನನ್ನು ಬಿಟ್ಬಿಡಿ ಏಜೆ, ನಾನು ಇಲ್ಲಿಗೆ ಬರಬಾರ್ದಂತಾನೆ ಇದ್ದೆ. ಪ್ರತಿ ಸರಿ ನನ್ನ ಹೆಂಡತಿ ಕರೆದಾಗ್ಲೂ ನಾನು ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ದೆ. ಆದರೆ ಪವಿತ್ರ ಸರಸ್ವತಿಗೆ ಸೀರೆ ಕೊಡಬೇಕಂತ. ಈ ಏಜೆ ಹತ್ರ ನಿನ್ನ ಆಟಗಳೆಲ್ಲ ಇಟ್ಕೊಬೇಡ. ಇನ್ನೊಂದು ಸಲ ಈ ಕಡೆ ಬಂದೆ. ಇಲ್ಲ ಏಜೆ, ಬರೋಲ್ಲ. ಅದು ಪವಿತ್ರ. ನೋಡು, ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೆಪ ಹುಡ್ಕೊಂಡು ಮನೆ ಕಡೆ ಬರೋದು, ಸಲಿಗೆ ಬೆಳೆಸೋಕ್ಕೆ ಟ್ರೈ ಮಾಡೋದು, ಇದೆಲ್ಲ ಮಾಡಿದೆ ನನಗೆ ಮತ್ತೆ ಕೋಪ ಬರುತ್ತೆ. ನನಗೆ ಕೋಪ ಬಂದರೆ ಏನಾಗ್ಬೋದು ಅನ್ನೋ ಅಂದಾಜು ನನಗೆ ಈಗಾಗಲೇ ಇದೆ. ಸರಿ ಅಜಯ್, ನೀವು
ಹೇಳ್ದಾಗೆ ಮಾಡ್ತೀನಿ. ಅಂದರೂ ನನ್ನ ಪಾಡಿಗೆ ನಾನು ಇದ್ಬಿಟ್ಟು ಹೊರಟೋಗ್ತೀನಿ. ದಯವಿಟ್ಟು ಕ್ಷಮಿಸಿ. ಏನೋ ಮಾತಾಡ್ತಿದ್ದಾರೆ, ಆದ್ರೆ ಏನು ಅಂತ ಕೇಳಿಸ್ತಿಲ್ಲ. ನೋಡಿದ್ರೆ ಏನೋ ಸೀಕ್ರೆಟ್ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸ್ಮೈಲ್ ಮಾಡ್ಕೊಂಡು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಏಜೆ ಆಡಿದ್ದೆಲ್ಲ ನಾಟಕನಾ? ನೀವು ಹಾಕಿದ ಗೆರೆ ಯಾವತ್ತಾದರೂ ದಾಟಿದ್ದೀನ ಹೇಳಿ? ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ. ದಯವಿಟ್ಟು ಕ್ಷಮಿಸಿ ಏಜೆ. ಸಾರಿ ಏಜೆ, ನಾವಿನ್ನೂ ಚಿಕ್ಕೋರು, ನೀವು ದೊಡ್ಡವರು, ಈ ಮನೆ ಪಿಲ್ಲರ್ ನೀವು. ನಾವೇನೇ ತಪ್ಪು ಮಾಡಿದ್ರು ನೀವು ತಿದ್ದಿ ಬುದ್ಧಿ ಹೇಳಬೇಕು. ಕ್ಷಮಿಸ್ಬೇಕು ಏಜೆ. ನಿನ್ನ ಟ್ಯಾಲೆಂಟ್ ಎಲ್ಲ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ. ಬೇರೆಯವ್ರನ್ನ ಯಮಾರಿಸ್ದಂಗೆ ನನ್ನನ್ನು ಯಮಾರ್ಸೋಕ್ಕಾಗಲ್ಲ. ಸರಿ ಅಜ್ಜಿ. ಅದು ನನಗೆ ಗೊತ್ತು. ಯಾರು ಯಾಮಾರಬೇಕಿತ್ತೋ ಅವ್ರು ಯಾಮಾರಾಯ್ತು. ನೀವಿಲ್ಲೇ ಇದ್ದೀರಾ ಅಂತ ಆಯ್ತು. ಇಲ್ಲೇ ಇದ್ದೀರಾ ಅಂತಂದ್ಮೇಲೆ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಆಯ್ತು. ಇಷ್ಟೊತ್ತಿಗಾಗಲೇ ಗೊತ್ತಾಗಿರ್ಬೇಕು ನನ್ನ ಏಜ್ ಸಂಬಂಧ ಎಂಥದ್ದು ಅಂತ. 100% ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಡೋಂಟ್ ವರಿ ಲೀಲಾ, ನಿಮ್ಮ ತಂಗಿ ಜವಾಬ್ದಾರಿ ಏನಿದ್ರು ಈ ದೇವ್ದು. ಎಷ್ಟೇ ಆದರೂ ನಾನು ಪ್ರೀತಿಸಿದ ಜೀವ ಅಲ್ವಾ? ಈಗಾಗಲೇ ಗೊತ್ತಾಗಿರ್ಬೇಕು ನನ್ನ ಏಜ್ ಸಂಬಂಧ ಎಂಥದ್ದು ಅಂತ. ನಿಮ್ ತಂಗಿ ಜವಾಬ್ದಾರಿ ಏನಿದ್ರು ಈ ದೇವ್ ಎಷ್ಟೇ ಆದ್ರೂ ನಾನ್ ಪ್ರೀತಿಸಿದ ಜೀವ ಅಲ್ವಾ? ಆ ದೇವೇನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಏಜೇನೋ ಅವನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಅವರಿಬ್ರು ಚೆನ್ನಾಗೇ ಇದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ಏನಾದರೂ ಅವ್ನು ಹೇಳ್ದಾಗೆ ನಾನು ಚುಕ್ಕಿ ಹಿಂದೆ ಬಿದ್ದರೆ? ಚುಕ್ಕಿ ಇಲ್ಲ, ನಾವು ಅವಳ ಹತ್ರ ಹೀಗೆ ಮಾತಾಡಬೇಕು, ಅವಳನ್ನ ಕಾಪಾಡ್ಕೋಬೇಕು.